ಲಾಸ್ಟ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಡೇಟಾ ಟೈಪ್ಸ್ ಮತ್ತೆ ಟೈಪ್ ಫಂಕ್ಷನ್ ಅನ್ನ ಹೆಂಗ್ ಯೂಸ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ರೋಲ್ ದ ಇಂಟ್ರೋ. ಸೊ ನೆಕ್ಸ್ಟ್ ಡೇಟಾ ಟೈಪ್ಸ್ ಬಗ್ಗೆ ನೋಡೋಣ. ಡೇಟಾ ಟೈಪ್ಸ್. ಸೊ ಬೇಸಿಕಲಿ ತುಂಬಾ ತರ ಡೇಟಾ ಟೈಪ್ಸ್ ಇದೆ. ಅದರಲ್ಲಿ 4 ತರದ ಮೇನ್ ಹೇಳ್ತೀನಿ. ಫಸ್ಟ್ ಒನ್ ಸ್ಟ್ರಿಂಗ್ ಡೇಟಾ ಟೈಪ್, ಸೆಕೆಂಡ್ ಒನ್ ಇಂಟಿಜರ್ ಡೇಟಾ ಟೈಪ್, ಥರ್ಡ್ ಒನ್ ಬೂಲಿಯನ್ ಡೇಟಾ ಟೈಪ್, ಲಾಸ್ಟ್ ಒನ್ ಫ್ಲೋಟ್ ಡೇಟಾ ಟೈಪ್. ಆಕ್ಚುಲಿ ಫ್ಲೋಟ್ ಅನ್ನ ಮೇಲ್ಗಡೆ ಕಳಿಸ್ತೀನಿ. ಆಲ್ಟ್ ಮತ್ತೆ ಅಪ್ ಹೊಡೆದ್ರೆ ಕೆಳಗಡೆ ಇರೋ ಲೈನು ಮೇಲ್ಗಡೆ ಇದಾಗುತ್ತೆ. ಆಲ್ಟ್ ಮತ್ತೆ ಡೌನ್ ಆರೋ ಹೊಡೆದ್ರೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ. ನೀವು ಅದನ್ನ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಯಾವ ಡೇಟಾ ಟೈಪ್ಸ್ ಏನೇನ್ ಮಾಡುತ್ತೆ ಅಂತ. ಸ್ಟ್ರಿಂಗ್ ಡೇಟಾ ಟೈಪ್ಸ್ ಇಷ್ಟೋ ತನಕ ನಾವು ಅದನ್ನೇ ಯೂಸ್ ಮಾಡಿದ್ದು. ಸೊ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ. ಸ್ಟ್ರಿಂಗ್ ಡೇಟಾ ಟೈಪ್ ಅಂದ್ರೆ ಅಥವಾ ಕ್ಯಾರೆಕ್ಟರ್ ಡೇಟಾ ಟೈಪ್, ಇದನ್ನ ನಾವು ಎರಡು ಕೊಟೇಶನ್ ಮಾರ್ಕ್ ಒಳಗಡೆ ಬರಿತೀವಿ. ನೋಡಿ, ಕೋಡಿಂಗ್ ಕೊಟೇಶನ್ ಮಾರ್ಕು ಮತ್ತೆ ನಿಮ್ದು ಮಾಮೂಲಿ ರೆಗ್ಯುಲರ್ ಕೊಟೇಶನ್ ಮಾರ್ಕ್ ಡಿಫ್ರೆಂಟ್ ಇರುತ್ತೆ. ಇದು ಜಸ್ಟ್ 2 ಲೈನ್ ಸ್ಟ್ರೈಟ್ ಆಗಿ ಎಳೆದಿರುತ್ತೆ. ಈ ಕೊಟೇಶನ್ ಮಾರ್ಕ್ ಒಳಗಡೆ ನೀವು ಏನೇ ಬರೆದ್ರೂ ಡೇಟ್ ಅಂತ ಹಾಕ್ತೀನಿ, ಸೆಕೆಂಡ್ ಬಿಟ್. ಇದು ಸ್ಟ್ರಿಂಗ್ ಡೇಟಾ ಟೈಪ್. ಇದು ಸ್ಟ್ರಿಂಗ್ ಡೇಟಾ ಟೈಪ್. ಸೊ ನೀವು ಯಾವುದೇ ಒಂದು ಕ್ಯಾರೆಕ್ಟರ್ಗಳನ್ನ ಇಲ್ಲ ಸೆಂಟೆನ್ಸ್ಗಳನ್ನ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ನೀವು ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್ ಡೇಟಾ ಟೈಪ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಂಟಿಜರ್ ಡೇಟಾ ಟೈಪ್. ಈ ಡೇಟಾ ಟೈಪ್ ಏನ್ ಮಾಡುತ್ತೆ ಅಂದ್ರೆ ನಂಬರ್ ಸ್ಟೋರ್ ಮಾಡೋದು. ಸೊ ನೀವು ಮಾಮೂಲಿ ನಂಬರ್ಸ್ ಹಿಂಗ್ ಸ್ಟೋರ್ ಮಾಡ್ತಿರೋ ಹಂಗೆ ಸ್ಟೋರ್ ಮಾಡಬಹುದು. ಇದು ಇಂಟ್ ಡೇಟಾ ಟೈಪ್. ಇಂಟ್ ಅಥವಾ ಇಂಟಿಜರ್ ಡೇಟಾ ಟೈಪ್ ಎರಡು ಸೇಮ್. ಡೇಟಾ ಟೈಪ್ ಬಂದ್ಬಿಟ್ಟು ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್. ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ ಏನ್ ಮಾಡುತ್ತೆ ಅಂದ್ರೆ ಈಗ 12.356 ಅಂತ ಇರುತ್ತೆ ಅನ್ಕೊಳ್ಳಿ. ನೀವು ಇದನ್ನ ಇಂಟ್ ಮಾಡಿದ್ರೆ 0.356 ಅನ್ನೋದು ಕಟ್ ಆಫ್ ಆಗುತ್ತೆ, ಬರೀ 12 ತೋರಿಸುತ್ತೆ. ನೀವು ವಿತ್ ಪಾಯಿಂಟ್ ಪ್ರಿಸಿಷನ್ ಬೇಕು ಅಂದ್ರೆ ನಾವು ಫ್ಲೋಟ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಒನ್ ಬಂದು ಬೂಲಿಯನ್ ಡೇಟಾ ಟೈಪ್. ಇದರ್ 1 ಅಥವಾ 0, 1 ಅಥವಾ 0 ಆರ್ 2 ಆರ್ ಫಾಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 2 ಫಾಲ್ಸ್ ಡೇಟಾ ಟೈಪ್. ಒಂದು 2 ಆಗಿರ್ಬೋದು ಇಲ್ಲ ಫಾಲ್ಸ್ ಆಗಿರ್ಬೋದು ಅನ್ನೋ ಡೇಟಾ ಟೈಪಿಗೆ ನಾವು ಬೂಲಿಯನ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಇಷ್ಟು ಡೇಟಾ ಟೈಪ್ಗಳು ಬೇಸಿಕ್ ಡೇಟಾ ಟೈಪ್ಗಳು. ಇಷ್ಟನ್ನು ನೀವು ರನ್ ಮಾಡ್ಬೋದು. ಇಂಟ್ ಹೀಗೆ ಕಂಟ್ರೋಲ್ ಡಿ ಹೊಡಿತೀನಿ ಡೂಪ್ಲಿಕೇಟ್ ಆಗೋಕ್ಕೆ. ಅಷ್ಟನ್ನು ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇಷ್ಟನ್ನು ನಾನು ಪ್ರಿಂಟ್ ಮಾಡಿದ್ರೆ ಇವಾಗ ನೋಡಿ ಡೇ ಸೆಕೆಂಡ್ ಅಂತ ಬಂತು, 12.54 ಅಂತ ಬಂತು, 12.36 ಅಂತ ಟ್ರೂ ಮತ್ತೆ ಫಾಲ್ಸ್ ಬಂತು. ಸೊ ಪೈಥಾನ್ ಅಲ್ಲಿ ಏನ್ ವಿಶೇಷ ಅಂದ್ರೆ ಇದು ಡೈನಾಮಿಕ್ ಡೇಟಾ ಟೈಪ್ಸ್ ಅನ್ನು ಯೂಸ್ ಮಾಡುತ್ತೆ. ಏನು ಅಂದ್ರೆ ನೀವೀಗ ಎಗೆ ಇಂಟಿಜರ್ ಕೊಟ್ರೆ ನೆಕ್ಸ್ಟ್ ಇಂಟಿಜರೇ ಕೊಡಬೇಕು ಅಂತೇನಿಲ್ಲ. ಸೊ ನೀವು ಈಗ ನಾನು ಇಲ್ಲಿ ಎಗೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಅಂದ್ರೆ ನೆಕ್ಸ್ಟ್ ಎಗೆ ನಾನು ಇಂಟಿಜರ್ ಟೈಪ್ ಕೊಡ್ಬೋದು. ಸೊ ಇದು ಆಟೋಮೆಟಿಕ್ ಆಗಿ ಕಾನ್ಫಿಗರ್ ಮಾಡ್ಕೊಳ್ಳುತ್ತೆ. ಬೇರೆ ಲ್ಯಾಂಗ್ವೇಜಸ್ ಲೈಕ್ ಸಿ ಆರ್ ಜಾವಾ ನೀವು ಯೂಸ್ ಮಾಡ್ತಿದ್ರೆ ಏನ ನೀವು ಇಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ ನೀವು ಇಂಟಿಜರ್ಸೇ ಯೂಸ್ ಮಾಡಬೇಕು. ಬೇರೆ ಇನ್ಯಾವುದಾದ್ರು ಡೇಟಾ ಟೈಪ್ಸ್ ಯೂಸ್ ಮಾಡಿದ್ರೆ ಅದು ಎರರ್ ತೋರಿಸುತ್ತೆ. ಬಟ್ ಪೈಥಾನ್ ಡೈನಾಮಿಕ್ ಡೇಟಾ ಟೈಪ್ ಅನ್ನೋದನ್ನ ಯೂಸ್ ಮಾಡುತ್ತೆ. ನೀವು ತಲೆ ಕೆಡಿಸ್ಕೊಳ್ಬೋದಿಲ್ಲ. ನೀವು ಹೇಗೆ ಏನಾದರೂ ಹಾಕ್ಬೋದು ಅಥವಾ ಬಿಗೆ ಏನಾದರೂ ಹಾಕ್ಬೋದು. ಕ್ಯಾರೆಕ್ಟರ್ ಹಾಕಿ, ಬುಲಿಯನ್ ಹಾಕಿ, ಫ್ಲೋಟಿಂಗ್ ಪಾಯಿಂಟ್ ಹಾಕಿ, ಇಂಟಿಜರ್ ಹಾಕಿ, ತೊಂದರೆ ಏನಿಲ್ಲ, ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಎಗೆ 1 2 3 ಅಂತ ಕೊಟ್ಟಿರ್ತೀನಿ. ಇದ್ರ ಟೈಪ್ ಯಾವುದು ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ಏದು ಡೇಟಾ ಟೈಪ್ ಯಾವುದು ಅಂತ ಈಗ ಗೊತ್ತಾಗಬೇಕು ಅಂತಿದ್ರೆ ಸೊ ಪ್ರಿಂಟ್ ಮಾಡೋಣ. ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅದರೊಳಗಡೆ ಪ್ಯಾರಂಥೆಸಿಸ್ ಮತ್ತೆ ಎ ವೇರಿಯೇಬಲ್ ನೇಮ್ ಇಷ್ಟು ನೋಡ್ಬಿಟ್ಟು ಪ್ರಿಂಟ್ ಮಾಡಿದ್ರೆ ಕ್ಲಾಸ್ ಇಂಟೀಜರ್ ಅಂತ ಬರ್ತಿದೆ. ಸೊ ಇದು ಕ್ಲಾಸ್ ಇಂಟೀಜರ್. ಈಗ ನಾನು 12.3 ಅಂತ ಮಾಡ್ತೀನಿ. ರನ್ ಮಾಡಿದ್ರೆ ಫ್ಲೋಟ್ ಡೇಟಾ ಟೈಪ್ ಅಂತ ಟೈಪ್ ಮಾಡ್ಬಿಟ್ಟು ಮಾಡಿದ್ರೆ ಬೂಲ್ ಅಂತ ಬರುತ್ತೆ. ಬೂಲ್ ಅಂದ್ರೆ ಬುಲಿಯನ್ ಅಂತ ಇರುತ್ತೆ. ಸೊ ಇದು ಟೈಪ್ ಅನ್ನೋ ಫಂಕ್ಷನ್ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು. ಸೊ ಇದು ಟೈಪ್ ಅನ್ನೋ ಫಂಕ್ಷನ್ ಅನ್ನ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೈಪ್ ಕನ್ವರ್ಷನ್ ಬಗ್ಗೆ ಕಲಿಯೋಣ. ಬಾಯ್ ಬಾಯ್.